ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ. ಅದರಲ್ಲೂ ಪ್ರೀತಿ ಪ್ರೇಮ ಅಂತಿದ್ರೆ ಮತ್ತಷ್ಟು ಮೆತ್ತಗಾಗ್ಬಿಡುತ್ತೆ. ಆಗ ದೊಡ್ಡವರಾದ ನಾವು ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನಾವೇ ಒತ್ತಡ ಹಾಕಿಬಿಟ್ರೆ ಅವರು ವಿಧಿ ಇಲ್ಲದೆ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಎಲ್ಲರ ಮನೆಯಲ್ಲೂ ನಿನ್ನಂಥ ಸತ್ಯ ಇರೋದಿಲ್ವಲ್ಲ, ಹೋಗಿದ್ದ ಮಗುನ ವಾಪಸ್ ಕರ್ಕೊಂಬರೋದಕ್ಕೆ. ಥ್ಯಾಂಕ್ ಯು ಸತ್ಯ. ರಿತು, ಚಿಕ್ಕ ಮಾವ ಏನೇ ಮಾಡಿದ್ರು ಅದು ನಿನ್ನ ಮೇಲಿನ ಪ್ರೀತಿಗೋಸ್ಕರ, ಮಮಕಾರದಿಂದ. ಸಾರಿಪ್ಪ. ಭೇಷ್ ಸತ್ಯ. ಒಂದು ಮನೇನ ಹೇಗೆ ಒಗ್ಗಟ್ಟಾಗಿ ಇಡಬೇಕು ಅಂತ ನಿನ್ನನ್ನು ನೋಡಿ ಕಲ್ತ್ಕೋಬೇಕು. ಕೋಟೆ ಮನೆ ಸೊಸೆಗಿರಬೇಕಾದ ಮೊದಲ ಅರ್ಹತೆ ಇದು. ತುಂಬು ಕುಟುಂಬನ ಅಷ್ಟೊಂದು ನಾಜೂಕಾಗಿ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ನಿನಗೆ ಅದೊಂದು ಕಷ್ಟವೇ ಅಲ್ಲ. ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆಯಮ್ಮ. ಒಳ್ಳೆ ಕೆಲಸನೇ ಮಾಡಿದೆ ಹುಡುಗಿ. ನಮ್ಮ ಸೀತಾನೇ ಸರ್ಟಿಫಿಕೇಟ್ ಕೊಟ್ಲು ಅಂತಂದರೆ ಸತ್ಯ, ನೀನು ಗೆದ್ದುಬಿಟ್ಟೆ. ನಮ್ಮ ಮನೆನೂ ಗೆಲ್ಲಿಸ್ಬಿಟ್ಟೆ ಅಮ್ಮ. ಶಿಟ್, ಏನೇ ಮಾಡಿದ್ರು ಫೈನಲಿ ಆ ಸತ್ಯನೇ ಗೆಲ್ತಾ ಇದ್ದಾಳೆ. ಅವಳ ಲಕ್ ಅವಳ ಕೈ ಹಿಡಿತಾ ಇದೆ ಅನಿಸ್ತಿದೆ. ಥ್ಯಾಂಕ್ ಯು ಸತ್ಯ, ನಿನ್ನಿಂದ ನನಗೆ ನನ್ನ ಮಗಳು ವಾಪಸ್ ಸಿಕ್ಬಿಟ್ಲು. ಓ ಮೈ ಗಾಡ್, ಪ್ಲೀಸ್ ಚಿಕ್ಕಮ್ಮ, ನಿಲ್ಲಿಸ್ತೀರಾ ನಿಮ್ಮ ಇಮೋಷನಲ್ ಡ್ರಾಮಾನ? ಇದರಲ್ಲಿ ಸತ್ಯಂದ್ ಏನಿದೆ ಅಂತ ಎಲ್ಲರೂ ಅವಳನ್ನ ಈ ಥರ ಬಯಸ್ಕೊಂಡು ಮಾತಾಡ್ತಿದ್ದೀರಾ? ಅಮ್ಮ, ನಿನಗೂ ಬುದ್ಧಿ ಇಲ್ವಾ? ನೀನು ಸತ್ಯ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದೀಯಾ? ಇದೇ ಅಮ್ಮ ಅವಳಿಗೂ ಬೇಕಾಗಿದ್ದಿದ್ದು. ನಿಮ್ ಎಲ್ರ ಮುಂದೆ ಒಳ್ಳೆಯವಳಾಗಬೇಕು ಅನ್ನೋ ಕಾರಣಕ್ಕೇನೆ ಅವಳು ರಿತುನ ರಾಕೇಶ್ನ ಇಟ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿರೋದು. ಇಲ್ಲ ಅಂದ್ರೆ ಲವ್ ಮಾಡಿ ಎಂಗೇಜ್ಮೆಂಟ್ನ ಬ್ರೇಕ್ ಮಾಡಿ ಓಡೋಗಿರೋರು ವಾಪಸ್ ಬಂದಿರೋ ಹಿಸ್ಟ್ರಿ ಎಲ್ಲಾದ್ರೂ ಇದೆಯಾ?
ಪ್ಲೀಸ್ ಸ್ಟಾಪ್ ಬೀಯಿಂಗ್ ಸೋ ಸೆಂಟಿಮೆಂಟಲ್. ನಿಮ್ಮ ವೀಕ್ನೆಸ್ ತಿಳ್ಕೊಂಡು ಅವಳು ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ. ಅಮ್ಮ, ನಿನಗೊಂದು ನಮಸ್ಕಾರ ಹಾಕ್ತೀನಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಒಳಗೆ ಹೋಗ್ತೀಯಾ? ಸ್ಟಾಪ್ ಇಟ್ ಅಕ್ಕ. ಸತ್ಯನ್ ಬಗ್ಗೆ ತಪ್ಪಾಗಿ ಏನೇನೋ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀನ್ ಬಿಡು ಕಾರ್ತಿಕ್, ನಿನ್ನನ್ನ ಈ ಸತ್ಯ ಆಲ್ರೆಡಿ ಬ್ರೈನ್ ವಾಶ್ ಮಾಡಿದಾಳೆ. ಅವಳು ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೆ ಅನ್ನೋ ಥರ ನಿನ್ನನ್ನು ನಂಬಿಸೂ ಬಿಟ್ಟಿದ್ದಾಳೆ. ಅದಕ್ಕೆ ನಿನಗೆ ನಾನೇನೇ ಮಾತಾಡಿದ್ರು ಅದು ಖಾರ ಅನ್ಸುತ್ತೆ. ಕೀರ್ತನ, ನಿನಗೆ ನನ್ನ ಮೇಲೆ ಏನೇ ಆರೋಪ ಮಾಡೋದಿದ್ರು ಮಾಡು, ಆದರೆ ನಾನು ಯಾವತ್ತೂ ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋ ಅನಿವಾರ್ಯತೆ ಬಂದಿಲ್ಲ. ಜೊಳ್ಳು ಯಾವುದು ಕಾಳು ಯಾವುದು ಅಂತ ಕಾಲನೇ ತೀರ್ಮಾನ ಮಾಡುತ್ತೆ ಅಂತ ನಮ್ಮಪ್ಪ ಯಾವಾಗಲೂ ಹೇಳೋರು. ನನಗೆ ತಾಳ್ಮೆ ಇದೆ, ನಾನು ಕಾಯ್ತೀನೇ ಹೊರತು ಮನೆ ಗೌರವನ ಅಡ ಇಟ್ಟು ಇಂಥ ನಾಟಕ ಆಡಲ್ಲ. ಸಿ, ಎಷ್ಟು ಬುದ್ಧಿವಂತಿಕೆ ಇದೆ ನಿಂಗೆ. ಈ ಬುದ್ಧಿವಂತಿಕೆಯಿಂದನೇ ಅಲ್ವಾ ನೀನು ಮನೆಯವ್ರನ್ನ ಎಲ್ಲರೂ ಇಷ್ಟು ಚೆನ್ನಾಗಿ ಯಾಮಾರಿಸ್ತಿರೋದು. ವೆರಿ ಗುಡ್. ಅಕ್ಕ, ಯಾಮಾರ್ಸಕ್ ನೋಡ್ತಿರೋದು ನೀನು. ಎಲ್ಲಿ ಎಲ್ಲರೂ ಅತ್ಕೆ ಪರ ಆಗ್ಬಿಟ್ರೆ ನಿನ್ ಸೀಟಿಗೆ ಧಕ್ಕೆ ಬರುತ್ತೆ ಅನ್ನೋ ಭಯ ನಿನಗೆ. ಅದಕ್ಕೆ ಅತ್ಗೆ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ಯಾ. ಅತ್ಗೆಗೆ ಈ ಮನೆ ಮೇಲಿರೋದು ನಿಜವಾದ ಕಾಳಜಿ. ರಿತು, ನೀನು ನನ್ನ ತಂಗಿ, ಆದ್ರೆ ನಿನಗೆ ನಿನ್ನೆ ಮೊನ್ನೆ ಬಂದಿರೋ ಇವಳೇ ಹೆಚ್ಚಾಗೋಗಿದ್ದಾಳ. ಇವಳು ಮುಂದೆ ನನಗೆ ಅವಮಾನ ಮಾಡ್ತಿದ್ಯಾ? ಏನು ತಂಗಿನಾ? ನಾನಾ? ಓ, ನಿನಗದು ನೆನಪೇರೆ ಇದೆಯಾ? ಯಾವತ್ತಾದ್ರೂ ಒಂದಿನ ನೀನು ನನ್ನ ಜೊತೆ ಅಕ್ಕನ ಥರ ಬಿಹೇವ್ ಮಾಡಿದ್ಯಾ? ಈ ಮನೆಯಲ್ಲಿ ನನ್ನ ಕಷ್ಟಕ್ಕೆ ಸುಖಕ್ಕೆ ಒಬ್ಬ ಫ್ರೆಂಡ್ ಆಗಿ, ಅತ್ತಿಗೆ ಆಗಿ, ಒಡ ಹುಟ್ಟಿದ ಅಕ್ಕನಾಗಿ ನಿಂತಿರೋದು ಸತ್ಯ ಅತ್ತಿಗೆ ಮಾತ್ರ. ಅಕ್ಕ ತಂಗಿ ಅನ್ನೋದು ಬರೀ ಸಂಬಂಧದಲ್ಲಿದ್ದರೆ ಸಾಲದು, ಮನಸ್ಸಲ್ಲೂ ಇರಬೇಕು. ಮಿಸ್ಸಸ್ ಕೀರ್ತನ ಸುಹಾಸ್, ಶಟ್ ಅಪ್ ರಿತು. ನೀನ್ ನನಗೆ ಅವಮಾನ ಮಾಡ್ತಾ ಇದ್ಯಾ? ಅವಮಾನ ಮಾಡ್ತಿರೋದು ನೀನು ನಮ್ಮತ್ತಿಗೆಗೆ. ಸತ್ಯ ಅತ್ತಿಗೆ ಮನ್ಸು ಏನು ಅಂತ ನಿನಗೆ ಗೊತ್ತಾಗ್ಬೇಕಂದ್ರೆ ಬಹುಶಃ ನೀನು ಇನ್ನೊಂದು ಜನ್ಮ ಎತ್ತಿ ಬರಬೇಕು. ಆ ಚಿಕ್ಕ ಹುಡುಗಿಗಿರೋಷ್ಟು ಜ್ಞಾನನೂ ಇಲ್ಲವಲ್ಲ ಕೀರ್ತನ. ಯಾಕೆ ಯಾವಾಗಲೂ ಆ ಸತ್ತಿನ ಕಂಡ್ರೆ ಉರಿ 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 ಅಂತ ಇರ್ತೀಯ? ಒಳ್ಳೆತನಕ್ಕೆ ಭೇದ ಇರಬಾರ್ದು, ಅದನ್ನು ಅರ್ಥ ಮಾಡಿಕೊಂಡ್ರೆ ನಿನಗೆ ಒಳ್ಳೆಯದು. ಅಣ್ಣ, ನಿಜವಾಗ್ಲೂ ಅತ್ತಿಗೆ ಥರ ಹೆಂಡತಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಅವ್ರು ನಿನ್ನ ಹೆಂಡತಿಯಾಗಿ ಈ ಮನೆಗೆ ಬಂದರು. ಆದರೆ ಇವತ್ತು ಈ ಮನೆಗೆ ತಾಯಿಯಾಗಿದ್ದಾರೆ. ಎಲ್ಲರನ್ನೂ ಎಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೋತಾರೆ. ಇವತ್ತು ದೊಡ್ಡಮ್ಮ ಈ ಮನೆಗೆ ಹೇಗೋ ಮುಂದೆ ಅದಕ್ಕೇನೋ ಅದೇ ಥರ ಆಗ್ತಾರೆ.
ಅಕ್ಕ, ಇದೇ ಕೊನೆ. ಇನ್ನೊಂದ್ಸಲ ಏನಾದರೂ ಅತ್ತಿಗೆ ಬಗ್ಗೆ ಇಲ್ಲದ ಆರೋಪ ಹೊರಿಸಿದ್ಯೋ ನಾನಂತೂ ಸುಮ್ಮನೆ ಇರೋದಿಲ್ಲ. ನಿನಗೆ ನೀನೇ ಗ್ರೇಟ್ ಇರ್ಬೋದು, ಆದರೆ ಬೇರೆಯವ್ರಿಗೂ ಅವ್ರದ್ದೇ ಆದ ಐಡೆಂಟಿಟಿ ಇರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ. ಮರಕ್ಕಿಂತ ಮರ ದೊಡ್ಡದು ಅನ್ನೋ ಗಾದೆನೇ ಇಲ್ವ ರೀತು? ಅದನ್ನು ನಿಮ್ಮ ಅಕ್ಕನಿಗೆ ಹೇಳಿಬಿಡು. ನೋಡಿದ್ಯಾ, ನೀನು ಬಂದ ಮೇಲೆ ಎಲ್ಲರೂ ನನ್ನ ವಿರುದ್ಧವಾಗಿ ಮಾತಾಡೋ ಥರ ಆಗ್ಬಿಟ್ಟಿದ್ದಾರೆ. ನಿನಗೆ ಬೇಕಾಗಿದ್ದು ಇದೇ ಅಲ್ವಾ ಸತ್ಯ? ಸಾಧಿಸ್ಬಿಟ್ಟೆ ಬಿಡು. ನಿನ್ನ ಮನೆಯವರಿಂದ ದೂರ ಮಾಡಿ ನನಗೆ ಆಗಬೇಕಾಗಿರೋದೇನೂ ಇಲ್ಲ ಕೀರ್ತನ. ಆದರೆ ನನ್ನ ಬಗ್ಗೆ ಈ ಥರ ಬೇಡದೇ ಇರೋದನ್ನು ಹಬ್ಬಿಸಿ ನಿನಗೇನು ಲಾಭ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಆಗಲೇ ಏನಂದೆ ನೀನು? ಓಡಿ ಹೋಗಿರೋರು ತಾವಾಗೆ ವಾಪಸ್ ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಅಂತ ಹೇಳ್ದೆ ಅಲ್ವಾ? ಇರ್ಬೋದೇನೋ, ಆದರೆ ಇಲ್ಲಿ ಹುಡುಗ ನನ್ನ ತಮ್ಮ. ಅವನು ಬಡವ ಇರ್ಬೋದು, ಆದರೆ ಸಂಸ್ಕಾರ ಇಲ್ಲದೆ ಇರೋನಲ್ಲ. ಒಂದು ಮನೆ ಹೆಣ್ಮಗಳನ್ನ ಕರ್ಕೊಂಡು ಹೋದರೆ ಆಗೋ ಪರಿಣಾಮದ ಬಗ್ಗೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಇಂಥವ್ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಇದೆ. ಅಷ್ಟು ಚಿಕ್ಕ ಹುಡುಗನಿಗಿರೋ ತಿಳುವಳಿಕೆನೂ ನಿನಗಿಲ್ವಲ್ಲ ಕೀರ್ತನ? ಮಾತೆತ್ತಿದ್ರೆ ಎಲ್ಲಿ ಏನು ಮನಸ್ತಾಪ ತಂದಿಡ್ಬೋದು ಅಂತಲೇ ಯೋಚನೆ ಮಾಡ್ತಿರ್ತೀಯ. ಶಡಾಪ್ ಸತ್ಯ, ಮೈಂಡ್ ಯುವರ್ ಟಂಗ್. ನಿನ್ನ ತಮ್ಮ ಗ್ರೇಟ್ ಅನ್ನೋದಕ್ಕೆ ನನ್ನನ್ನು ಚೀಪ್ ಮಾಡಬೇಡ ನೀನು. ಅಷ್ಟಕ್ಕೂ ನೀನು ಹೇಳಿದ ಕೂಡಲೇ ನಾವೆಲ್ಲರೂ ನಂಬಿಡ್ಬೇಕಾ? ಏನಿದೆ ನಿನ್ನ ಹತ್ರ ಪ್ರೂಫು ಅವನು ಅಷ್ಟೊಂದು ಒಳ್ಳೆಯವನು ಅನ್ನೋದಕ್ಕೆ? ಇದು ನೀನೇ ಕುಕ್ ಮಾಡಿರೋ ಕತೆ ಆಗಿದ್ರೆ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ಎಷ್ಟೇ ಆದರೂ ಮನೆ ಹಾಳು ಮಾಡೋದಕ್ಕೆ ಫೋಟೋನೋ ವಿಡಿಯೋನೋ ಮಾಡ್ಕೊಳ್ಳೋದು ನಿನ್ನ ಜಾಯಮಾನ ಅಲ್ವಾ? ಸರಿಯಾಗಿ ಕೇಳಿಸ್ಕೊ, ನಿನಗೆ ಅಂತ ನಾನು ಒಂದು ಪ್ರೂಫ್ ಇಟ್ಕೊಂಡಿದ್ದೀನಿ. ಹಲೋ ರಾಖಿ, ಎಲ್ಲಿದ್ಯಾ ನೀನು? ಫೋನ್ ಯಾಕೆ ಆಫ್ ಮಾಡ್ಕೊಂಡಿದ್ಯಾ? ನಾನು ನಿನಗೆ ಹೇಳ್ದಿರ ಏನೋ ತಪ್ಪು ಮಾಡಕ್ಕೆ ಹೊರಟ್ಬಿಟ್ಟಿದ್ದೆ. ಇವತ್ತು ಅವಳು ಎಂಗೇಜ್ಮೆಂಟು, ಇವತ್ತೇ ಕರ್ಕೊಂಡು ಹೋಗಿದ್ಯಲ್ಲ. ಅವಳಿಗೆ ಇಷ್ಟ ಇಲ್ದಿರೋ ಎಂಗೇಜ್ಮೆಂಟ್ ಸತ್ಯ. ಇದು ಸಾಯಕ್ಕೆ ಹೊರಟಿದ್ಲು ಗೊತ್ತಾ? ಅವಳನ್ನ ಉಳ್ಸ್ಕೊಳಕ್ಕೆ ಇದ್ದಿದ್ದು ಇದೊಂದೇ ದಾರಿ, ಅದಕ್ಕೆ ಹೀಗೆ ಮಾಡಿದೆ. ಸಾಕಾ ಅಥವಾ ಇನ್ನೂ ಏನಾದರೂ ಪ್ರೂಫ್ ಬೇಕಾ? ವೆಲ್ ಪ್ಲಾನ್ಡ್. ಎಲ್ಲನೂ ಸಖತ್ತಾಗಿ ಪ್ರಿಪೇರ್ ಮಾಡ್ಕೊಂಡಿದ್ಯಾ ಬಿಡು. ಕಾಗೆ ಕಪ್ಪಗಿದೆ ಅಂತ 100 ಸತಿ ತಿದ್ದು ಹೇಳ್ಬೋದು, ಇಲ್ಲ ಅದು ಬೆಳ್ಳಿಗೆ ಇದೆ ಅಂತ ವಾದ ಮಾಡೋರು ದಡ್ರು. ಅಂತ ದಡ್ರಿಗೆ ಬುದ್ಧಿ ಹೇಳಕ್ ಹೋದ್ರೆ ನಮಗೆ ಬುದ್ಧಿ ಇರಲ್ಲ ಸತ್ಯ. ಬರೀ ಇನ್ನೊಬ್ಬರನ್ನ ಆಡ್ಕೊಳ್ಳೋದು, ಅವ್ರನ್ನ ತುಳಿಯೋಕೆ ನೋಡೋದು ಅದೊಂದೇ ಬದುಕಲ್ಲ ಕೀರ್ತನ. ಆದಷ್ಟು ಮೆದುಳು ಉಪಯೋಗಿಸೋದನ್ನು ಬಿಟ್ಟು ಹೃದಯ ಉಪಯೋಗಿಸೋದನ್ನು ಕಲಿ. ಆಗ ಮನೆಯಲ್ಲಿ ನೀನು ಒಬ್ಬಳಾಗ್ತೀಯ. ರಿತ್ತು, ಆಗಿದ್ದಾಗೋಯ್ತು. ಇನ್ಮೇಲೆ ಈ ರೀತಿ ಮಾಡಬೇಡ ಮಗಳೇ. ನಿನ್ನನ್ನು ಬಿಟ್ಟಿರೋ ಶಕ್ತಿ ನಮಗಿಲ್ಲ. ಹೌದು ರೀತು, ನಾನು ನಿನ್ನ ಜೊತೆ ಫ್ರೆಂಡ್ ರೀತಿ ನಡ್ಕೋಬೇಕಿತ್ತು. ಇದರಲ್ಲಿ ನಂದು ಮಿಸ್ಟೇಕ್ ಇದೆ. ಇದೇ ಕೊನೆ. ಇನ್ನು ಮುಂದೆ ಯಾವತ್ತೂ ಇಂಥ ಕೆಟ್ಟ ನಿರ್ಧಾರಕ್ಕೆ ನೀನು ಕೈ ಹಾಕಬಾರ್ದು ಮಗಳೇ. ಇಲ್ಲಪ್ಪ,
ಇಲ್ಲ ಅಮ್ಮ, ಇನ್ನು ಮುಂದೆ ನಾನು ಏನೇ ಮಾಡೋದಿದ್ರೂ ನಿಮಗೆ ಹೇಳೇ ಮಾಡ್ತೀನಿ. ಐ ಆಮ್ ಸಾರಿ ಅಮ್ಮ, ಐ ಆಮ್ ಸಾರಿಪ್ಪ. ಪರವಾಗಿಲ್ಲಪ್ಪ, ಪರವಾಗಿಲ್ಲ. ನೋಡೋಣ, ಇದು ನನ್ನ ಮಗಳ ವಿಚಾರ. ಸರಿಯಾಗಿ ಯೋಚನೆ ಮಾಡೇ ನಾನೇ ನಿರ್ಧಾರ ತಗೊಂಡಿದ್ದೆ. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಂತ್ಕೊಳ್ಳೋದಿಲ್ಲ, ನಡೆಯುತ್ತೆ. ಎಂಥ ಕೆಲಸ ಆಗೋಯ್ತು. ನಾನು ತಗೊಂಡ ಆತುರದ ನಿರ್ಧಾರದಿಂದ ಅಣ್ಣನಿಗೆ ಎಲ್ಲರ ಮುಂದೆ ಅವಮಾನ ಆಯಿತು. ಅಣ್ಣ ಮೊದಲೇ ಎಚ್ಚರಿಸಿದ್ದ, ಗುರುಗಳ ಮಾತು ಮೀರೋದು ಬೇಡ, ಈ ನಿಶ್ಚಿತಾರ್ಥ ಬೇಡ ಅಂತ. ಆದರೆ ನನ್ನ ಬುದ್ಧಿಗೆ ಅದೇನು ಮಂಕು ಕವಿತು, ಅಣ್ಣನ ಮಾತನ್ನ ಧಿಕ್ಕರಿಸ್ಬಿಟ್ಟೆ. ಪಾಪ ನಮ್ಮಣ್ಣ ಅದೆಷ್ಟು ನೊಂದ್ಕೊಂಡಿದ್ದಾನೋ ಏನೋ. ಎಲ್ಲ ನನ್ನಿಂದ. ಸತ್ಯನೂ ಕೂಡ ನಾನು ತಪ್ಪಿಕೊಂಡ್ಬಿಟ್ನಲ್ಲ. ಎಲ್ಲಿ ನಮ್ಮ ರಿತುನ ಕಳ್ಕೊಂಡ್ಬಿಟ್ನೋ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಸತ್ಯ ರಿತುನ ಕರ್ಕೊಂಡು ಬಂದ್ಲು. ನಮ್ಮ ಮನೆ ಮಾನ ಮರ್ಯಾದೆನ ಕಾಪಾಡಿಲು. ಆ ಹುಡುಗಿ ಒಳ್ಳೆತನೂ ನನ್ನ ಕಣ್ಣಿಗೆ ಕಾಣಿಸ್ದೆ ಹೋಯ್ತಲ್ಲ. ಇಲ್ಲ, ನಾನು ತಪ್ಪು ಮಾಡಿದ್ದೀನಿ. ರೀ, ಇಲ್ಲೇನು ಮಾಡ್ತಾ ಇದ್ದೀರಾ? ಅಣ್ಣನ ಹತ್ರ ಮಾತಾಡಬೇಕು, ಆದರೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಒಳಗೂ ಹೋಗದೆ ಇಲ್ಲೇ ನಿಂತ್ಕೊಂಡು ಒದ್ದಾಡ್ತಿದ್ದೀರಾ? ರೀ, ಭಾವ ಏನೂ ತಪ್ಪು ತಿಳ್ಕೊಳ್ಳಲ್ಲ. ಹೋಗಿ ಮಾತಾಡ್ಸ್ರಿ. ಮಾತಾಡ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವ ಮುಖ ಇಟ್ಕೊಂಡು ಅಣ್ಣನ ಮುಂದೆ ನಿಂತ್ಕೊಳ್ಳಿ ಊರ್ಮಿಳಾ? ಪರಿಸ್ಥಿತಿ ಹೀಗಿಗಿತ್ತು ಅಂತ ಭಾವಂಗೆ ಬಿಡ್ಸ್ ಹೇಳಿ, ಅವ್ರು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಆದರೂ ತಪ್ಪು ನಂದೇ ತಾನೆ. ನಾವು ಮನುಷ್ಯರು, ದೇವ್ರುಗಳೇ ತಪ್ಪು ಮಾಡ್ತಾರಂತೆ, ಇನ್ನು ನಾವು ಯಾವ ಲೆಕ್ಕ? ಹೋಗಿ ಹೋಗಿ. ಊರ್ಮಿಳಾ, ಅಣ್ಣ ನನ್ನ ಕ್ಷಮಿಸ್ತೇನೆ ಅಂತೀಯಾ? ರೀ, ಅಣ್ಣನ ಗುಣ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ನೀವು ಕ್ಷಮೆ ಕೇಳದೆ ಇದ್ರೂ ಅವ್ರ ಮನಸ್ಸಲ್ಲಿ ಏನನ್ನೂ ಇಟ್ಕೊಳ್ಳೋದಿಲ್ಲ. ಆದರೆ ನೀವೇ ಕ್ಷಮೆ ಕೇಳಿ ದೊಡ್ಡವರಾಗಿ ಹೋಗಿ. ಅಣ್ಣ. ಓ ಲಕ್ಷ್ಮಣ, ಬಾ ಕೂತ್ಕೋ. ಯಾಕೋ, ಏನಾಯಿತು? ಬಾ ಲಕ್ಷ್ಮಣ, ಕೂತ್ಕೋ. ಅಣ್ಣ, ಅದು ಹಾಗೆ ಸುಮ್ಮನೆ ಬಂದೆ. ಪರವಾಗಿಲ್ಲ ಬಿಡು. ಸುಮ್ಮನೆ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಅಂತ ಹೇಳು.
ನನ್ನ ಕ್ಷಮಿಸ್ಬಿಡೋಣ.